ನಮಸ್ಕಾರ ಎಲ್ಲರಿಗೂ. ಆರುಷ್ ಪಿಕ್ಚರ್ಸ್ ಅವರು ನಮೋ ವೆಂಕಟೇಶ ಅನ್ನೋ ಒಂದು ಅದ್ಭುತವಾದ ಸಿನಿಮಾನ ಇನ್ನೇನು ನಮ್ಮ ತೆರೆಗೆ ತಗೊಂಡ್ಬರ್ತಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಸಲ ನಾವು ಎಲ್ಲರ ಒಟ್ಟುಗೂಡಿ ವಿ ಶುಡ್ ಹಿಯರ್ ಫ್ರಮ್ ದಿ ಆರ್ಟಿಸ್ಟ್, ಯಾರು ಹೇಗೆ ಪಾತ್ರಗಳನ್ನ ನಿಭಾಯಿಸಿದ್ದಾರೆ, ಆಮೇಲೆ ಅವ್ರು ಕಾಂಟ್ರಿಬ್ಯೂಟ್ ಮಾಡಿರುವ ರೀತಿಗಳ ಬಗ್ಗೆ, ವಿಜಯ್ ಅವರು ಡಿರೆಕ್ಟ್ ಮಾಡುವಂತ ಒಂದು ಫಸ್ಟ್ ಸಿನಿಮಾಗೆ ಹೇಗೆಲ್ಲ ಅವರು ಸಪೋರ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಕ್ಕೋಸ್ಕರ ಲೆಟ್ ಸ್ಟಾರ್ಟ್ ವಿತ್ ರವಿ ಸರ್. ಸರ್ ನಮಸ್ತೆ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಇದೊಂದು ಸಣ್ಣ ಒಂದು ಎಫರ್ಟ್ ನಮ್ಮ ಕಡೆಯಿಂದ ಟು ಪುಟ್ ಎವ್ರಿಥಿಂಗ್ ಟು ದ ವರ್ಲ್ಡ್. ಏನು ಅಂತಂದ್ರೆ ಉದ್ದೇಶ ಇಷ್ಟೇನೆ, ನಮೋ ವೆಂಕಟೇಶ ಅನ್ನೋ ಒಂದು ಸಿನಿಮಾನ ಗೆಲ್ಲಿಸೋದಕ್ಕೋಸ್ಕರ ನಾವೊಂದು ಮಾಡ್ತಿರುವಂತ ಪ್ರಯತ್ನ ಇದು. ದೀಪಾ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಿಮ್ಮ ಪರಿಚಯ, ಸರ್ದು ಪರಿಚಯ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಯು ಆರ್ ಆಲ್ರೆಡಿ ವೆರಿ ವೆಲ್ ನೋನ್ ಇನ್ ದ ಕನ್ನಡ ಸರ್ಕಿಟ್. ಬಟ್ ಈ ಸಿನಿಮಾ ಮುಖಾಂತರ ನಾನು ನೋಡಿದ್ದು ಆಸ್ ಅನ್ ಆಡಿಯನ್ಸ್ ನಾನೊಂದಷ್ಟು ತಿಳ್ಕೊಂಡಿದ್ದೀನಿ. ತಂದೆ ತಾಯಿ ಪಾತ್ರ ಮಾಡ್ತಾರೆ ಹೀರೋಯಿನ್ದು. ಅದರಲ್ಲೂ ಎಸ್ಪೆಷಲಿ ತಾಯಿದು ಮತ್ತೆ ಮಗಳದು ಒಂದಷ್ಟು ಸೀನ್ಗಳು ತುಂಬಾ ಅದ್ಭುತವಾಗಿ ನ್ಯಾಚುರಲ್ ಆಗಿ ಬಂದಿದೆ. ನಂಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಸರ್ ಒಂಥರ ಪಿಲ್ಲರ್ ಇದ್ದಂಗೆ ಇಡೀ ಸಿನಿಮಾಲಿ ಅವರು ಸ್ಕ್ರೀನ್ ಅಲ್ಲಿ ಇದ್ರು ಅವ್ರ ಬಗ್ಗೆನೇ ವಿಷಯ ಪೂರ್ತಿ ಒಂದು ಅದ್ಭುತವಾಗಿ ನೀಟ್ ಮಾಡಿದ್ದಾರೆ ನಮ್ಮ ವಿಜಯ್ ಭಾರದ್ವಾಜ್ ಅವರು. ಸರ್, ಐ ವುಡ್ ಲೈಕ್ ಟು ನೋ ಅ ಲಿಟಲ್ ಮೋರ್ ಅಬೌಟ್ ಈ ಮೆಥಡ್ ಆಕ್ಟಿಂಗ್. ಹಲವಾರು ಆಕ್ಟಿಂಗ್ ಮೆಥಡ್ಸ್ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ನಾವು ಚಿತ್ರರಂಗಕ್ಕೆ ಒಂದೊಂದ್ಸಲ ಜಂಪ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಆಡಿಷನ್ಸ್ ಮುಗಿಸ್ಕೊಂಡು ಹೇಗೋ ಒಂದು ಚಾನ್ಸ್ ಸಿಕ್ಬಿಡ್ತು ಅಂತ ಆಕ್ಟರ್ಸ್ ಆಗ್ಬಿಡ್ತೀವಿ. ಬಟ್ ಆದ್ರೆ ರಂಗಭೂಮಿಯಿಂದ ಬಂದಾಗ ಬಂದಿರುವಂತ ಪ್ರತಿಭೆಗಳು ಅದೇನೋ ಒಂದು ಮ್ಯಾಜಿಕ್ ಇರುತ್ತೆ ಅವರಲ್ಲಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಾವು ತಿಳಿಸ್ಬಿಡಿ ಸರ್. ಒಂದು ರಂಗಭೂಮಿಯಲ್ಲಿ ಏನಾಗುತ್ತೆ, ನಾವು ತುಂಬಾ ದಿವಸ ಪ್ರಾಕ್ಟೀಸ್ ಮಾಡ್ತೀವಿ. ಅದಾದ್ಮೇಲೆ ಒಂದ್ ದಿವಸ ಶೋ ಮಾಡ್ತೀವಿ. ಶೋ ಮಾಡೋದಿದೆಯಲ್ಲ, ಅದು ಕಂಟಿನ್ಯೂಸ್ ಆಗಿರುತ್ತೆ. ದೇರ್ ಆರ್ ನೋ ರೀಟೇಕ್ಸ್. ಸೊ ಹಾಗಾಗಿ ಅದನ್ನ ನಾವು ಚೆನ್ನಾಗಿ ಕಲ್ತಿರ್ಬೇಕಾಗತ್ತೆ. ರಂಗಭೂಮಿ ಏನು ಹೇಳ್ಕೊಡುತ್ತೆ ಅಂದರೆ, ಮೊದಲು ನೀನು ಸಾಲುಗಳನ್ನು ಕಲ್ತ್ಕೊಂಬೋದನ್ನ ಹೇಳ್ಕೊಡುತ್ತೆ. ಸಾಲುಗಳನ್ನು ಕಲ್ತ್ಕೊಂಡ್ರೆ ಆ ಸಾಲುಗಳ ಇಂಟೆನ್ಷನ್ ಏನು, ಸೀನ್ ಓದ್ಕೊಂಡಿರ್ತೀವಿ, ಮೊದಲು ಇಡೀ ಟೆಕ್ಸ್ಟ್ ನಮ್ಗೆ ಗೊತ್ತಿರುತ್ತೆ. ಆ ಕೆಲಸನ ಆ ದೃಷ್ಟಿಕೋನ ಇದೆಯಲ್ಲ, ಆ ದೃಷ್ಟಿಕೋನ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ, ಟೆಲಿವಿಷನ್ಗಾಗಲಿ ಸಿನಿಮಾಕ್ಕಾಗಲಿ. ದೋ theatre acting is different, television acting is different, and acting to cinema is very very different. ಈ ಮೂರು ಬೇರೆ ಬೇರೆ ಜಾನರ್ಗಳು. ಇವುಗಳ ವ್ಯತ್ಯಾಸನ ನಟ ಅರ್ಥಕೊಂಡಿರ್ಬೇಕಾಗತ್ತೆ ಯಾವಾಗ. ಆ ನಿಟ್ಟಿನಲ್ಲಿ ರಂಗಭೂಮಿ ತುಂಬಾ ಹೆಲ್ಪ್ ಮಾಡುತ್ತೆ. ಸರ್, ನನಗೆ ನಿಮ್ಮ ಒಂದಷ್ಟು ಯಾವ್ದಾರ ಒಂದು ನಾಟಕದ ಬಗ್ಗೆ ಒಂದೆರಡು ಮಾತು ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಆಸೆ. ತುಂಬಾ ನಾಟಕಗಳಿದಾವೆ. ನಾನೇ ಡೈರೆಕ್ಟ್ ಮಾಡಿದ ನನ್ನ ಹೃದಯಕ್ಕೆ ತುಂಬಾ ಹತ್ತಿರದಲ್ಲಿರುವ ನಾಟಕ ಅಂದ್ರೆ ಸೂರ್ಯನ ಕುದುರೆ. ಈ ನಾಟಕ ಮಾಡೋದಕ್ಕೆ ನಾನು ಆಲ್ಮೋಸ್ಟ್ 10 ವರ್ಷ ತಗೋತೀನಿ. 94ನೇ ಇಸ್ವಿಯಲ್ಲಿ ನಾವು ಕಥಾವಳಿ ಅಂತ ಮೈಸೂರಿನಲ್ಲಿ ಯಂಗ್ ಡೈರೆಕ್ಟರ್ಸ್ನ ಎಂಕರೇಜ್ ಮಾಡೋದಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಸೊ ತಿಂಗಳಿಗೆ 2 ನಾಟಕ, 12 ತಿಂಗಳು, ಒಟ್ಟು 24 ನಾಟಕನ ಹೊಸ ನಿರ್ದೇಶಕರು ಮಾಡಬೇಕು. ಅವ್ರು ಹಿಂದೆ ನಾಟಕ ಡೈರೆಕ್ಟ್ ಮಾಡಿರಬಾರ್ದು. ಸೊ ಈ ಥರ ಒಂದು ಪ್ರೋಗ್ರಾಮ್ ಹಾಕೊಂಡಾಗ ಉಷಾ ಭಂಡಾರಿ ಅಂತ ಟಿವಿಯಲ್ಲಿ ಕಿರುತೆರೆಯಲ್ಲಿ ತುಂಬ ಪ್ರಚಲಿತದಲ್ಲಿರುವ ನಟಿ, ಅವರು ಅವಾಗ ಥಿಯೇಟರ್ ಮಾಡ್ತಾ ಇದ್ರು ಮೈಸೂರಿನಲ್ಲಿ. ಅವರು ಒಂದು ಅನಂತಮೂರ್ತಿಯವರ ಕಾಮರೂಪಿ ಅಂತ ಹೇಳ್ಬಿಟ್ಟು ಒಂದು ಕಥೆನ ಡೈರೆಕ್ಟ್ ಮಾಡ್ತಾ ಇದ್ರು. ಕಾಮರೂಪಿ ಓದ್ತಾ ಇದ್ದಂಗೆ ಅದ್ರ ಸಂಕಲನದಲ್ಲಿ ಸೂರ್ಯನ ಕುದುರೆ ಇತ್ತು. ಇದೇನಿದು, ಇದು ಕಥೆ ಚೆನ್ನಾಗಿದೆಯಲ್ಲ ಅಂತ ಓದಿದ ತಕ್ಷಣ ನಂಗೆ ಅದ್ರಲ್ಲೊಂದು ನಾಟಕ ಕಾಣಿಸ್ತು. ಎಲ್ಲ ನಮ್ಮ ಸೀನಿಯರ್ಸ್ ಕೇಳಿದೆ, ಅದು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದೀವಿ, ಕೊಟ್ಟು ನೀನು ಹಿಂಗೆ ಮಾಡೋಕ್ಕಾಗಲ್ಲ. ನಾನು ಅದನ್ನು ಹಾಗೆ ಹೊಟ್ಟೆಯಲ್ಲಿ ಇಟ್ಕೊಂಡು ಸುಮಾರು ಒಂದು 10 ವರ್ಷ ಹಾಗೆ ಇದ್ದೆ. ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ ಅಂತ. ಬಟ್ ಶಿವಮೊಗ್ಗದಲ್ಲಿ ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ ಸೇರ್ಕೊಂಡಾಗ ಅಲ್ಲೆಲ್ಲ ಪತ್ರಕರ್ತರೆಲ್ಲ ಸೇರಿ ಒಂದು ರಂಗತಂಡ ಕಟ್ತೀವಿ. ಆಗ ಆ ತಂಡಕ್ಕೆ ಒಂದು ನಾಟಕ, ಒಬ್ಬ ನಿರ್ದೇಶಕನೂ ಬೇಕಾಗತ್ತೆ. ಸೊ ನನಗೆ ಇಲ್ಲಿ ಮೈಸೂರಿನಲ್ಲಿ ಸಾಕಷ್ಟು ವರ್ಷ ಅನುಭವ ಇದ್ದಿದ್ದರಿಂದ ಅಲ್ಲಿ ನೀವು ನಾಟಕ ಡೈರೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಖಂಡಿತ ಮಾಡೋಣ ಅಂತೇಳಿ ಬರೆಸಿ ಆ ನಾಟಕ ಮಾಡಿದಾಗ ಅದು ತುಂಬ ಸಕ್ಸಸ್ಫುಲ್ ಆಗುತ್ತೆ. ಇನ್ಫ್ಯಾಕ್ಟು ಪ್ರತಿ ಹೆಜ್ಜೆಗೂ ನಂದೇ ಎಕ್ಸ್‌ಪ್ರೆಸ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಶಿವಮೊಗ್ಗದ ಎಲ್ಲ ತಜ್ಞರನ್ನೆಲ್ಲ ಕರೆಸಿ ರೀಡಿಂಗ್ ಕೊಟ್ಟಾಗ ಅಲ್ಲೂ ಕೂಡ ಆ ಪ್ರಶ್ನೆ ಎದುರುಗಡೆ ಇಟ್ಟಿದ್ರು. ಇದು ಸಾಹಿತ್ಯದ ಕೃತಿಯಾಗಿ ತುಂಬ ಒಳ್ಳೆಯ ಕೃತಿ ಸರಿ, ಆದರೆ ರಂಗಕೃತಿಯಾಗಿ ಇದು ಸಕ್ಸಸ್ ಆಗತ್ತೆ ಅಂತ. ಸಾಹಿತ್ಯಿಕವಾಗಿ ಅದು ಸಕ್ಸಸ್ ಆಗಿದೆ ಅನ್ನೋದಾದ್ರೆ ರಂಗಕೃತಿಯಾಗಿ ಕೂಡ ಸಕ್ಸಸ್ ಆಗಬೇಕು, ಹಾಗೆ ಆಗುತ್ತೆ ಅನ್ನೋ ಛಲ ಇಟ್ಕೊಂಡು ಮಾಡಿದ ನಾಟಕ ಅದು ಸೂರ್ಯನ ಕುದುರೆ. I was the first person to do a play out of that story, and incidentally the story is marked as one of the 100 best stories in the world. Wow. ಆ ಥರದ್ದೊಂದು ಕಥೆನ ನಾನು ಮಾಡಿದ್ದೆ ಅಂತ.
ಸೊ ದೀಪಾ ನಿಮಗ್ ಬರ್ತೀನಿ. ರಂಗಭೂಮಿ ನಿಮ್ಗೇನು ಹೊಸದಲ್ಲ, ನೀವು ಸಾಕಷ್ಟು ಅಲ್ಲಿ ಒಂದಷ್ಟು ಜರ್ನಿ ತಗೊಂಡಿದ್ದೀರಾ. ಅದ್ರದ್ದು ಒಂದು ಎರಡು ನಮಗೂ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ನಿಮ್ಗೆ ಏನ್ ಯಾವ್ದು ವಾವ್ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಥಿಯೇಟರ್ ಅಲ್ಲೂ ಆ ಒಂದು ಆ ಕ್ರಿಯೇಟಿವ್ ಜ್ಯೂಸ್ ಅನ್ನೋದು ಜಾಸ್ತಿ. ಎಲ್ಲಾ ತರದ್ದು ನೀವು ಅಭಿನಯದ್ದು ಎಲಿಮೆಂಟ್ಸ್ ನ ತಗೊಂಡ್ಬಂದು ಅದನ್ನ ನೀವು ಎನಾಕ್ಟ್ ಮಾಡ್ಬೇಕಾಗಿರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಯಾವ್ದು ತುಂಬಾ ಸಂತೋಷ ಕೊಟ್ಟಿದೆ ಒಂದೆರಡು ಮಾತು ಹೇಳಿ. ರಂಗಭೂಮಿ ಅಂತಂದ್ರೆ ಅದೊಂಥರ ಹುಚ್ಚು ನಮ್ಗೆ. ಇಲ್ಲಿಗೂ ಅಲ್ಲಿಗೂ ನಾವು ಒಂಥರ ಕಂಪೇರ್ ಮಾಡೋದಕ್ಕೆ ಬಹಳ ಕಷ್ಟ ಆಗತ್ತೆ. ಇಲ್ಲಿ ಹೇಗೆ ಅಂದರೆ ನಾವು ಯಾವುದೇ ಒಂದು ಪಾತ್ರ ಮಾಡಬೇಕಾದ್ರೆ ಅದರ ಎಮೋಷನ್ಸ್ ಏನಿರುತ್ತೆ ಆ ಎಮೋಷನ್ಸ್ನ ನಾವು ಹಿಡಿದಿಟ್ಕೋಬೇಕಾಗತ್ತೆ, ತುಂಬ ಹೊತ್ತು ಕಾದಿಟ್ಕೋಬೇಕಾಗತ್ತೆ. ಆದರೆ ರಂಗಭೂಮಿಯಲ್ಲಿ ಹಾಗಾಗಲ್ಲ. ನಾವು ಏನು ಪಾತ್ರ ಮಾಡ್ತಿರ್ತೀವಿ ಆಯಾ ಸಾಲುಗಳು ಬರ್ತಿದ್ದ ಹಾಗೆ ನಮ್ಮ ಎಮೋಷನ್ಸ್ ಹಾಗಾಗಿ ಬರ್ತಾ ಇರಬೇಕು. ಅದಲ್ಲೇ ಮತ್ತೆ ಚೇಂಜ್ ಓವರ್ಗಳು ಆಗ್ತಾನೆ ಇರುತ್ತೆ. ಏನಿದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಥರ ಆಗೋಗ್ಬಿಡತ್ತೆ. ನಾವು ಏನು ಮಾಡಿದೀವಿ ಅನ್ನೋದು ಅಲ್ಲೇ ನಮಗೆ ಆಡಿಯನ್ಸ್ ಕಡೆಯಿಂದನೂ ನಮಗೆ ಗೊತ್ತಾಗಿ ಹೋಗ್ಬಿಡತ್ತೆ. ರಂಗಭೂಮಿ ನನಗೆ ಬಹಳ ಯಾಕೆ ಇಷ್ಟ ಆಗತ್ತೆ ಅಂತಂದ್ರೆ, ಒಂದೇ ನಾಟಕನ ನಾವು ಹಲವಾರು ಸಲ ರಿಪೀಟ್ ಮಾಡಿದ್ರೂ ಕೂಡ ನಮ್ಗದು ಮೊದಲನೇ ಅನುಭವ ಥರನೇ ನನಗೆ ಫೀಲ್ ಆಗತ್ತೆ. ಯಾಕೆಂದ್ರೆ ನನ್ನ ಪ್ರಕಾರ ನಾನು ಅನ್ಕೊಳ್ಳೋದು, ಈ ಜೋಕುಮಾರಸ್ವಾಮಿ ನಾಟಕನ ನಾನು ಬಹಳಷ್ಟು ಬಾರಿ ಅಭಿನಯಿಸಿದ್ದೀನಿ. ಆದರೆ ಒಂದು ದಿನ ಮಾಡಿದ್ದು ಪಾತ್ರ ಇವತ್ತು ಒಂದು ಕಡೆ ಶೋ ಮಾಡಿದೆ ಅಂದರೆ ಆ ಪಾತ್ರ ಅಲ್ಲಿ ಸತ್ತೋಯ್ತು ಅಂತಲೇ ನಾನು ಅನ್ಕೊಳ್ಳೋದು. ನೆಕ್ಸ್ಟ್ ಇನ್ನೊಂದು ಕಡೆ ಮಾಡ್ತೀನಿ ಅಂದರೆ ಅದು ಹೊಸದಾಗೆ ಕಾಣಿಸ್ಬೇಕು. ನನಗೆ ಆಗಲಿ ನಾನು ಮಾಡಿದ್ದು ಡೈಲಾಗ್ಸ್ನ ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಆ ಒಂದು ಫ್ರೀಡಮ್ ನನಗಿರಲ್ಲ. ಆದರೆ ಅಭಿನಯದಲ್ಲಿ ಪಾತ್ರನ ಅರ್ಥ ಮಾಡಿಕೊಂಡು ಅಭಿನಯ ಮಾಡುವಾಗ ಒಂಚೂರು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಏನಿರುತ್ತೆ ಅದನ್ನು ನಾನು ನನಗಾಗಿ ಒಂಚೂರು ಚೇಂಜಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನನಗೆ ಅದು ಒಂಥರ ಮೊನಾಟನಸ್ ಅಂದರೆ ನನಗೆ ಅಭಿನಯ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಆಯಾ ದಿನದಲ್ಲಿ ನಾನು ಏನು ಮಾಡಿರ್ತೀನೋ ಅದನ್ನಲ್ಲೇ ಬಿಟ್ಟು ಮತ್ತು ಹೊಸದಾಗಿನೇ ನಾನು ಅದನ್ನು ನೋಡೋದು. ಹಾಗಾಗಿ ನಮಗೆ ಆ ಹುಚ್ಚು ಜಾಸ್ತಿ ಆಗುತ್ತೆ ನಮ್ಗೆ ಆ ಅಭಿನಯ ಅನ್ನೋದು. ಆಮೇಲೆ ರಂಗಭೂಮಿ ಮೇಲೆ ನಾವು ಏನು ಅಭಿನಯಿಸ್ತೀವಿ ಮತ್ತು ಆರ್ಟಿಸ್ಟ್ಗಳ ಜೊತೆ ಎಲ್ಲರ ಜೊತೆ ಕೋಆರ್ಡಿನೇಷನ್ನು ಎಲ್ಲ ಏನಿರುತ್ತೆ, ಇಲ್ಲಿ ನಾವು ರೀಟೇಕ್ ತಗೋಬಹುದು, ಅಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ಲ. ಅಲ್ಲಿ ಅವ್ರು ಏನು ಕೊಡ್ತಾರೋ, ಅವ್ರು ಏನಾರೋ ಡೈಲಾಗ್ ತಪ್ಸಿದ್ರು ನಾನು ಅದಕ್ಕೆ ಏನು ರಿಪ್ಲೈ ಕೊಡ್ತೀನಿ ಅನ್ನೋದು ಅವತ್ತಿನ ದಿನದ್ದೇ ಇದಾಗಿರುತ್ತೆ, ಎಕ್ಸಾಮ್ ಆಗಿರುತ್ತೆ ನಮಗೆ. ಸೊ ಹಾಗಾಗಿ ಆ ಕ್ಯೂರಿಯಾಸಿಟಿ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಅದು ನನಗೆ ಬಹಳ ಇಷ್ಟ. ನನಗೆ ನಿಮ್ಗಳ ಜೊತೆ ಮಾತಾಡ್ತಾ ಇದ್ರೆ ಒಂದೇ ಒಂದು ಅನ್ಸುತ್ತೆ, ಎಲ್ಲ ಆಕ್ಟರ್ಸ್ ಅದನ್ನ ಫೌಂಡೇಶನ್ ಅಂತ ನೋಡ್ಬಿಟ್ಟು ಆಮೇಲೆ ಅವರು ಕಿರುಚಿತ್ರ ಅಥವಾ ಬೇರೆ ಮಾಧ್ಯಮಕ್ಕೆ ಬಂದ್ರೆ ಅದ್ಭುತವಾದ ಒಂದು ಆರ್ಟಿಸ್ಟಿಕ್ ಪ್ಲೆಷರ್ನು ಗೇನ್ ಮಾಡ್ತಾರೆ. ಹಾಗೇನೆ ಅವರು ಆಸ್ ಅನ್ ಆರ್ಟಿಸ್ಟ್ ಬೆಳಿಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಶ್ನೆನ ಕೇಳಿದ್ದು. ಸೊ ಫೈನಲಿ ಇಟ್ ಇಸ್ ಅಬೌಟ್ ಹ್ಯಾವಿಂಗ್ ಅ ಗುಡ್ ಫೌಂಡೇಶನ್ ಫ್ರಮ್ ಥಿಯೇಟರ್. ಆಕ್ಟಿಂಗ್ಗೆ ಅದು ತುಂಬಾ ಮುಖ್ಯ ಅನ್ನೋದು ಒಂದು ನನಗೆ ಅನ್ಸುತ್ತೆ. ಹೌದು ಆಕ್ಚುಲಿ ಇವಾಗ ನೋಡಿ, ಇಲ್ಲಿ ಪಾತ್ರ ಹೇಗಿರುತ್ತೆ, ಅಲ್ಲಿ ನಾವು ಒಂದೊಂದು ಪಾತ್ರನು ನಾವು ಅಷ್ಟೂ ಜನ ರೀಡಿಂಗ್ ಮಾಡ್ತಾ ಇರ್ತೀವಲ್ಲ, ಅಲ್ಲೇನೆ ನಮಗೆ ಗೊತ್ತಾಗುತ್ತೆ ನನ್ನ ಪಾತ್ರ ಏನು, ಆ ಪಾತ್ರ ಏನು, ಈ ಪಾತ್ರ ಏನು ಅಂತ ಅಲ್ಲೇ ಗೊತ್ತಾಗಿ ಹೋಗ್ಬಿಡುತ್ತೆ. ಆಮೇಲೆ ರಂಗಭೂಮಿ ನಮಗೆ ಬರೀ ಡೈಲಾಗ್ ಹೇಳೋದು ಒಂದೇ ಅಲ್ಲ, ಆ ರಂಗದ ಹಿಂದೆ ನಾವೇನೇನು ಕಲಿಬೇಕು, ಆಮೇಲೆ ಒಬ್ಬ ಆರ್ಟಿಸ್ಟ್ ಆಗೋದಕ್ಕೆ ಏನೆಲ್ಲ ಒಂದು ಶಿಸ್ತು ಇರಬೇಕು ಅನ್ನೋದನ್ನ ರಂಗಭೂಮಿ ಕಲಿಸ್ಕೊಡೋದ್ರಿಂದ ನಾವು ಫಸ್ಟ್ ಶಿಸ್ತು ಕಲಿತೀವಿ, ಆಮೇಲಿಂದ ಆಕ್ಟಿಂಗ್ ಕಲಿತೀವಿ. ಸೊ ನಮ್ಮ ವಿಜಯ್ ಭಾರದ್ವಾಜ್ ಅವರು ಅಷ್ಟೇನೆ, ನಾನ್ ನೋಡ್ದಂಗೆ ಶಿಸ್ತು ಎಲ್ಲಿಂದ ಬಂದಿದೆ ಅಂತಂದ್ರೆ ಮೋಸ್ಟ್ಲಿ ಅವರು ಸ್ವಲ್ಪ ರಂಗಭೂಮಿ ಕಡೆ ಜಾಸ್ತಿ ಕೆಲಸ ಮಾಡಿದಾರೆ ಅನ್ನೋ ಫೀಲಿಂಗ್ ನಂಗೆ ಬರುತ್ತೆ ಯಾವಾಗ್ಲೂ. ಯಾಕಂದ್ರೆ ಒಂದಷ್ಟು ಟ್ರೇಟ್ಸ್ ಇದೆ, ಎಲ್ಲಾ ಥಿಯೇಟರ್ ಜನದ್ದು ಒಂದು ಟ್ರೇಟ್ಸ್ ಇದೆ. ಒಂದು ದೇ ಆರ್ ನಾರ್ಮಲಿ ಹಂಬಲ್, ಬಿಕಾಸ್ ಅವ್ರಿಗೆ ಸಕ್ಸಸ್ ಅನ್ನೋದು ತುಂಬಾ ಈಸಿಯಾಗಿ ತಲೆಗೆ ಹತ್ತೋದಿಲ್ಲ. ಆಮೇಲೆ ಒಂದು ಮೃದುವಾದ ಒಂದು ಮಾತಾಡೋ ಶೈಲಿ, ತುಂಬಾ ಮಾನವೀಯತೆ ಇರುತ್ತೆ. ಆ ಮಾತಾಡೋ ಶೈಲಿನೇ ಒಂದು ಗೊತ್ತಾಗ್ಬಿಡುತ್ತೆ, ಇಲ್ಲ ಇವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ವ್ಯಕ್ತಿ ಅಂತ. ಸೊ ಆ ಆರ್ಟಿಸ್ಟಿಕ್ ಪ್ಲೇಸರ್ ಜೊತೆಗೆ ವ್ಯಕ್ತಿತ್ವ ಬೆಳೆಸೋದನ್ನು ತುಂಬಾ ಅದ್ಭುತವಾಗಿ ರೂಪಿಸ್ಕೊಡುತ್ತೆ ನಾವು ಫೀಲಿಂಗ್ ನನಗೆ ಅಬೌಟ್ ಥಿಯೇಟರ್. ಐ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನನಗೆ ಈಗ ನಮೋ ವೆಂಕಟೇಶ ಅನ್ನೋ ಸಿನಿಮಾ ಕತೆ ಕೇಳಿದ ಕೂಡಲೇ ನಿಮ್ಗೆ ಗೊತ್ತಿತ್ತು ನಿಮ್ಮ ಪಾತ್ರ ತುಂಬಾ ದೊಡ್ಡ ಪಾತ್ರ ಇರುತ್ತೆ, ಯಾಕಂದ್ರೆ ಹೆಣ್ಮಗುಗೆ ಫೈನಲಿ ಡಿಸಿಷನ್ ಮೇಕಿಂಗ್ ತಾವೇ ಹೆಲ್ಪ್ ಮಾಡ್ಕೊಡೋದು.
ತಂದೆಯಾಗಿ ಆ ಎಲಿಮೆಂಟ್ ಇತ್ತಲ್ಲ, ಆ ಡಿಲೆಮಾ, ಇದೇ ತರ ಇರ್ಬೇಕಾ ನಾನು ಅಥವಾ ಬೇರೆ ತರ ನಾನು ಯೋಚನೆ ಮಾಡೋ ಶಕ್ತಿ ನಾನು ಈ ವಯಸ್ಸಲ್ಲಿ ಕಲ್ತ್ಕೋಬೇಕಾ ಅನ್ನೋ ಒಂದು ಈಗೋ ಬಿಟ್ಟು ಕಲಿಯುವಂತ ಒಂದು ಪಾತ್ರ. ಗಂಡಸ್ರಿ ಈಗೋ ಅನ್ನೋದು ತುಂಬಾ ದೊಡ್ಡದು, ಅದು ಎಲ್ಲರಿಗೂ ಗೊತ್ತಿರೋದು. ನನ್ನ ಮನೆಯವ್ರು ನೋಡ್ತಿರೋದು ನಿಜವಾಗ್ಲೂ ಒಪ್ಕೋತಾರೆ. ಬಟ್ ಫ್ಯಾಕ್ಟ್ ಇಸ್ ಟು ಪ್ಲೇ ದಟ್ ರೋಲ್, ಅದನ್ನ ಸ್ಕ್ರಿಪ್ಟ್ ಕೇಳಿದಾಗ ತಮ್ಗೆ ಏನ್ ಅನಿಸ್ತು? ಹೌ ಡಿಡ್ ಯು ರಿಯಾಕ್ಟ್ ಫಸ್ಟ್ ಆಫ್ ಆಲ್? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ. ಈ ಸಿನಿಮಾ ಮಾಡೋದಕ್ಕೆ ಅಥವಾ ಈ ಪಾತ್ರವನ್ನು ಮಾಡೋದಕ್ಕೆ ನಾನು ಸ್ವಲ್ಪ ಸೆಲ್ಫಿಶ್ ಆ ವಿಚಾರದಲ್ಲಿ. ಈ ಪಾತ್ರ ಮಾಡೋದಕ್ಕೆ, ಸಿನಿಮಾ ಮಾಡೋದು ನಿರ್ದೇಶಕ ಅವ್ರ ಕೈಯಲ್ಲಿರುತ್ತೆ. ಈ ಪಾತ್ರ ಮಾಡೋದಕ್ಕೆ ಇದಕ್ಕೆ ನಾನು ಒಪ್ಕೊಳ್ಳೋದಕ್ಕೆ ಕಾರಣನೇ ಈ ಸ್ಕ್ರಿಪ್ಟ್ನ ರೆಂಡರ್ ಮಾಡಿದ ರೀತಿ. ಫುಲ್ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ರೆಡಿ ಇತ್ತು. ಕೂತ್ಕೊಂಡು 1.5 ಗಂಟೆಯಿಂದ 2 ಗಂಟೆ ತನಕ ಆಲ್ಮೋಸ್ಟ್ 2 hours ಸ್ಕ್ರಿಪ್ಟ್ ರೀಡಿಂಗ್ ಆಯಿತು. ಒಂದು ಸೆಷನ್ ಕಂಟಿನ್ಯೂಸ್ ಆಗಿತ್ತು. ಇಡೀ ಪಾತ್ರ ಅವತ್ತೇ ತಲೆ ಒಳಗಡೆ ಹೋಯ್ತು. ಪಾತ್ರ ಏನು ಅಂತ ಒಂದು ಸಣ್ಣ ಅಂದಾಜು ಸಿಕ್ತು. ಪಾತ್ರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಹೇಳಿದ್ನಿಲ್ಲ ಸೆಲ್ಫಿಶ್ ಅಂತ, ಅದೇ ಈ ಪಾತ್ರ ಸುತ್ತ ಗೊತ್ತಾಯ್ತು. ಸೊ ಹಾಗಾಗಿ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸಿನಿಮಾ ಮಾಡೋದಕ್ಕೆ. ಜಾಸ್ತಿ ಚೌಕಾಶಿನೂ ಮಾಡಲಿಲ್ಲ, ಇರಲಿ ಸಿನಿಮಾ ಮಾಡೇ ಬಿಡೋಣ ಅಂತ ಹೇಳಿ. ಸೊ ಬೇಸಿಕಲಿ ಏನಾಗುತ್ತೆ, ಒಂದು ಪ್ರೊಡಕ್ಷನ್ ಹೌಸ್ ಅವ್ರು ಫಸ್ಟ್ ಟೈಮೇ ಮಾಡ್ತಿರ್ಬೋದು, ಇದು ತುಂಬಾ ಮುಖ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಿನಿಮಾ ಅನ್ನೋದು ತಮಾಷೆ ವಿಷಯ ಅಲ್ಲ. ಒಬ್ಬ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್ ನ ನಂಬಿ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಬ್ರು ಆರ್ಟಿಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ನ ಬೌಂಡ್ ಸ್ಕ್ರಿಪ್ಟ್ ತಗೊಂಡ್ಬಂದಿದ್ದಾರೆ, ಪಾತ್ರದ ಪರಿಚಯನ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಶಿಸ್ತಿಂದ ಒಂದು ಸಿನಿಮಾ ಮಾಡಿದಾಗ ನಾವು ಆಸ್ ಆಡಿಯನ್ಸ್ ಸ್ವಲ್ಪ ಯಾವ್ದೋ ಸಿನಿಮಾ ಬಂತು ಏನೋ ಅಂತ ಅದನ್ನ ಬಿಟ್ಟು ಇಂಥ ಸಿನಿಮಾಗಳಿಗೆ ತಾವು ದಯವಿಟ್ಟು ಎಲ್ಲಾರು ಕೇಳ್ಕೊಳ್ಳೋದು ಏನು ಅಂದ್ರೆ, ಸಿನಿಮಾಗೆ ಬಂದು ಥಿಯೇಟರ್ಸ್ಗೆ ಬಂದು ಅವ್ರನ್ನ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮೂವಿಂಗ್ ಫರ್ದರ್ ಅಗೇನ್ ನನಗನ್ಸಿದ್ದು ಮ್ಯಾಮ್, ನಿಮ್ಮ ಪಾತ್ರ ಕೂಡ ಸರ್ ಹೇಳ್ದಂಗೆ ಅವರು ಸೆಲ್ಫಿಶ್ ಆಗಿ ಅಂತ ಹೇಳ್ಕೊಂಡ್ರು, ಬಟ್ ಆದ್ರೆ ಆ ಸೆಲ್ಫಿಶ್ನೆಸ್ ನ ಎಷ್ಟು ಚೆನ್ನಾಗಿ ಅವ್ರು ನಿಭಾಯಿಸಿದ್ದಾರೆ ಅಂದ್ರೆ ನೀವು ಕೂಡ ಹಾಗೇನೆ. ಸೊ ನಿಮ್ಗೆ ಇದು ಕೇಳಿದಾಗ ಡೋಂಟ್ ಯು ಥಿಂಕ್ ನಿಮ್ದು ಗ್ರಾಫ್ ತುಂಬಾ ಚೆನ್ನಾಗಿ ಡಿಫೈನ್ ಆಗಿದೆ? ಒಂಥರ ಈ ಕಡೆ ಕಾಮಿಡಿ ಇದೆ, ಆಮೇಲೆ ಆ ಮಗುನ ನೀವು ಮುದ್ದು ಮಾಡೋ ಒಂದು ರೀತಿಲಿ ಅವಳಿಗೆ ನೀನ್ ನಾನು ಮಾಡ್ಕೊಂಡಿರೋ ತಪ್ಪನ್ನ ನೀನ್ ಮಾಡ್ಕೋಬೇಡ ಅಂತ ಹೇಳೋದ್ರಲ್ಲಿ ಅದ್ಭುತವಾಗಿ ಬಂದಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಮ್ಯಾಮ್. ನೀವೇ ಹೇಳಿದ ಹಾಗೆ ಆ ಪಾತ್ರದಲ್ಲಿ ವೇರಿಯೇಷನ್ಸ್ ಜಾಸ್ತಿ ಇದೆ. ಇಲ್ಲಿ ನಾನು ಒಂದು ಒಳ್ಳೆ ದೊಡ್ಡ ಮನೆತನದ ಸೊಸೆ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನಾನು ಹೇಗೆ ಇನ್ನೋಸೆನ್ಸ್ ಇದೆ ಅದರಲ್ಲಿ, ಆದರೆ ಆ ಮನೆತನದ ಜವಾಬ್ದಾರಿ ಏನಿದೆ ನಾನು ಅದನ್ನು ನಡೆಸ್ಕೊಂಡು ಹೋಗಬೇಕು, ಗಂಡಂಗೆ ತಕ್ಕ ಹೆಂಡತಿ ಆಗಲೇಬೇಕು. ಜೊತೆಗೆ ನಾನು ಏನೋ ಸಾಧಿಸಬೇಕು ಅಂತಿದ್ದೆ ಜೀವನದಲ್ಲಿ, ನಾನು ಅದನ್ನ ಮಾಡೋಕ್ಕಾಗಲಿಲ್ಲ, ನನ್ನ ಮಕ್ಳಿಗೆ ಹಾಗಾಗಬಾರ್ದಲ್ಲ ಅನ್ನೋದೂ ಆ ಪಾತ್ರಕ್ಕಿದೆ. ಅದಲ್ದಿರ ಅವಳು ತುಂಬ ಇನ್ನಸೆಂಟ್ ಕೂಡ. ಸೊ ಅದು ಕಾಮಿಡಿ ಅಂತ ಕಾಣಿಸ್ಕೊಂಡ್ರು ಅದರಲ್ಲಿ ಇನ್ನಸೆನ್ಸ್ ಇದೆ. ಈ ವೇರಿಯೇಷನ್ಸ್ ಎಲ್ಲ ಇದ್ದಾಗ ಆಮೇಲೆ ನನಗೆ ಕಾಮಿಡಿ ಕೂಡ ಇದೆ ಅಂದಾಗ್ಲೇ ಖುಷಿ ಆಯ್ತು. ಅಯ್ಯೋ, ಈ ಥರದ್ದೊಂದು ಮಾಡ್ಬೋದಲ್ಲಪ್ಪ, ಚಾನ್ಸ್ ಸಿಕ್ತಲ್ಲ ಅಂತ. ಬಿಕಾಸ್ ಥಿಯೇಟರಲ್ಲಿ ಕಾಮಿಡಿ ನಾನು ಮಾಡಿದ್ದೀನಿ, ಬಟ್ ಆನ್ ಸ್ಕ್ರೀನ್ ಕಾಮಿಡಿ ಮಾಡಿಲ್ಲ. ಸೊ ಅದಕ್ಕೊಂದು ಚಾನ್ಸ್ ಸಿಗುತ್ತಲ್ಲ ಅಂತ ಒಂದು. ಮತ್ತು ವಿಜಯ್ ಸರ್ ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಇದರಲ್ಲಿ ಕಲ್ತ್ಕೊಳ್ಳೋ ಅಂಥದ್ದಿದೆ ಅಂತ ಗೊತ್ತಾಯ್ತು. ನಾನು ಇದರಲ್ಲಿ ಏನೋ ಎಫರ್ಟ್ ಹಾಕಬೇಕು ಅನ್ನೋದು ಗೊತ್ತಾಯ್ತು. ನನಗೆ ಇವಾಗ ಏನಾಗಿದೆ ಅಂದರೆ, ಎಲ್ಲ ಪಾತ್ರನೂ ನೀವು ಅಮ್ಮನ ರೋಲ್ ಮಾಡ್ತೀರಾ, ನೀವು ಇದರಲ್ಲಿ ಅಜ್ಜಿ ರೋಲ್ ಮಾಡ್ತೀರಾ, ತಂಗಿ ರೋಲ್ ಮಾಡ್ತೀರಾ, ಆ ರೋಲ್ ಅನ್ನೋದಲ್ಲ ಅದು. ಆ ಪಾತ್ರಕ್ಕೆ ಏನೋ ಒಂದು ಲಕ್ಷಣ ಇರುತ್ತಲ್ವಾ, ಅದು ಏನು ಗುಣಲಕ್ಷಣ ಏನು ಹೇಳಲ್ಲ, ಬರೀ ಈ ಪಾತ್ರ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ನಾನು ಏನಾಗಿರ್ತೀನಿ, ನಾನು ಏನು ಮಾಡ್ತೀನಿ ಅಂತ ಮತ್ತು ಕಲಿಕೆ ಅನ್ನೋದು ಇದೆಯಲ್ಲ, ಅವಾಗ ನನಗೆ ಜಾಸ್ತಿ ಖುಷಿ. ಏನೋ ಹೊಸದಾಗೇನೋ ಕಲಿಬೋದಲ್ಲ ಅನ್ನೋದು. ಅದಕ್ಕಾಗಿ ನಾನು ಈ ಪಾತ್ರನ ಒಪ್ಕೊಂಡಿದ್ದು ಒಂದು. ಇನ್ನೊಂದು, ವಿಜಯ್ ಸರ್ ಮತ್ತೆ ಶ್ರೀನಿವಾಸ್ ಸರ್ ಬಂದು ಆ ಕಥೆಯನ್ನ ಹೇಳಿ ಅವರು ಮಾತಾಡಿದ ರೀತಿ, ನೀವು ಒಂದು ಪದ ಉಪಯೋಗಿಸಿದ್ರಿ, ಹಂಬಲ್ ಅಂತ. ಆ ಮಾತನಾಡಿದ ರೀತಿ ನನಗೆ ಭಾರಿ ಖುಷಿ ಆಯ್ತು. ಜೊತೆಗೆ ಕಥೆ ಕೇಳುವಾಗ ಅಪ್ಪ ಅಮ್ಮ ಇದ್ರು. ನಾನು ಏನು ಯೋಚನೆ ಮಾಡೋದಕ್ಕೆ ಮುಂಚೆ ನಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡ್ಬಿಟ್ಟಿದ್ರು ಇವಳು ಇದನ್ನ ಮಾಡಬೇಕು ಅಂತ. ಇಷ್ಟು ವರ್ಷದಲ್ಲಿ ನನ್ನ ಪ್ರೊಫೆಷನ್ ಹೇಗೆ ನಡೀತಿದೆ, ನಾನು ಏನು ಮಾಡ್ತೀನಿ, ಯಾವುದನ್ನು ಯೋಚನೆ ಮಾಡದೇ ಇರೋ ಅಪ್ಪ ಅಮ್ಮ ಅವರು ಕೇಳೋದಕ್ಕೆ ಮುಂಚೆ ಇದು ನೀನು ಮಾಡಲೇಬೇಕು, ಒಪ್ಕೋಬೇಕು,
ಅಂತ ಈ ಪಾತ್ರನ ಕೇಳಿಸ್ಕೊಂಡು ನಾನು ಈ ಸಿನಿಮಾ ಒಪ್ಕೋತೀನೋ ಬಿಡ್ತೀನೋ ಅಂತ ನಿರ್ಧಾರ ಮಾಡೋದಕ್ಕೆ ಮೊದಲೇ ನಮ್ಮ ತಂದೆ ತಾಯಿ ನಿರ್ಧಾರ ಮಾಡಿಬಿಟ್ಟಿದ್ರು ಇವಳು ಈ ಪಾತ್ರ ಮಾಡಲೇಬೇಕು ಅಂತ. ಸೊ ಅವ್ರು ಕೇಳಿ ಕತೆ ಹೇಳಿದ್ರು ಹೋದ್ರು. ನೆಕ್ಸ್ಟ್ ನಮ್ಮಪ್ಪ ಯಾವಾಗಿಂದ ಶುರುವಾಗತ್ತಂತೆ ಸಿನಿಮಾ ಅಂತ. ನಾನು ಇವ್ರು ಯಾಕೆ ಇದನ್ನ ಮಾತಾಡ್ತಾ ಇದ್ದಾರೆ, ಯಾವಾಗ್ಲೂ ಆಗತ್ತೆ ಬಿಡು, ಅವ್ರು ಆದಾಗ ಹೇಳ್ತಾರೆ, ಇನ್ನು ದುಡ್ಡು ಕಾಸಿಂದೆಲ್ಲ ಮಾತಾಡ್ಬೇಕಲ್ಲ ಅಂತ ನಾನು ಪಾಪ ಹೊಸ್ದಾಗಿ ಮಾಡ್ತಾ ಇದ್ದಾರೆ, ಅವ್ರು ಏನಾರ ಹೇಳಿ ಪಾತ್ರ ಚೆನ್ನಾಗಿದೆ ನೀ ಮಾಡ್ಬಿಡು ಅಂತ. ಸೊ ನಮ್ಮ ಅಪ್ಪ ಅಮ್ಮ ಅಷ್ಟು ಆಸೆ ಪಟ್ಟಿದ್ದಕ್ಕೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅದಕ್ಕೆ. ಅವ್ರು ಇಷ್ಟಪಟ್ರಲ್ಲ ಅಂತ ನನ್ನ ಕ್ಯಾರೆಕ್ಟರ್ ಮಾಡಿದ್ದು, ಜೊತೆಗೆ ನಾನು ಹೊಸದೇನೋ ಕಲಿಬೋದಲ್ಲ, ನಾನು ಎಫರ್ಟ್ ಹಾಕ್ಬೋದಲ್ಲ ಅನ್ನೋದಕ್ಕೋಸ್ಕರ ಮಾಡಿದ್ದು. ನಿಜ ಮ್ಯಾಮ್. ಸೊ ಜಸ್ಟ್ ಟು ಟೆಲ್ ದಿ ಆಡಿಯನ್ಸ್, ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಒಂದು 360 ಡಿಗ್ರಿ ಶಾಟ್ ಇದೆ ತಮ್ಮದು. ಆ ಗೊಂದಲದಲ್ಲಿ ನೀವು ನಿಂತು ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ನಿಮ್ಗೆ, ಅದು ನಿಂತ್ಕೋತೀರಾ. ನನಗೆ ಅದೊಂಥರ ಅದ್ಭುತವಾದ ಒಂದು ವಿಷನರಿ ಶಾಟ್ ಅಂತ ನಾನು ಕರೀತೀನಿ. ಯಾಕಂದ್ರೆ ಒಬ್ಬ ಆಕ್ಟರ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಆ ಒಂದು ಶಾರ್ಟ್ ನ ಅನುಭವ ಅದು ಹೇಗಿರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡಿ. ಈಗ ನನಗಂತೂ ರೋಮಾಂಚನ ಆಯ್ತು. when I just saw that the way ತುಂಬಾ ಏನು ಎಕ್ಸ್ಪ್ರೆಸಿವ್ ಆಗಿಲ್ಲ, ಅಲ್ಲಿ ತುಂಬಾ ಸಟಲ್ ಆಗಿದೆ, ಆ ಕಣ್ಗಳಲ್ಲಿ ನೀವು ಮಾತಾಡಿದೀರಾ. ಆ ಒಂದು ಶಾರ್ಟ್ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಅದು ಆಕ್ಚುಲಿ ನಾವು ಬಹುಶಃ ಮೊದಲನೇ ಶಾಟೋ ಅಥವಾ ಎರಡನೇ ದಿವಸನೇನೋ, ಇನ್ನೂ ನನಗೆ ನಾವು ಎಷ್ಟೇ ತಯಾರಿ ಮಾಡ್ಕೊಂಡಿದ್ರು ಇನ್ನೂ ಆ ಪಾತ್ರ ಪೂರ್ತಿ ಒಳಗಡೆ ಹೋಗಿರಲಿಲ್ಲ. ಶೂಟಿಂಗ್ನ ಎರಡನೇ ದಿವಸ ಅಂತ, ಮೊದಲನೇ ದಿವಸ ಅಂತ ಅನ್ಸುತ್ತೆ, ಬೆಳಿಗ್ಗೆನೆ ಇದು ಎಲ್ಲ ಹಾಕಿದ್ರು. 360 ಡಿಗ್ರಿ ಶಾಟ್ಗೆ ಬೇಕಾಗಿರುವ ಸೆಟಪ್ ಎಲ್ಲ ಹಾಕಿದ್ರು. ನೀವು ಮಧ್ಯದಲ್ಲಿ ನಿಂತ್ಕೊಂಡು ಆಕ್ಟ್ ಮಾಡಬೇಕು ಅಂತ ಹೇಳಿದ್ರು. ದೆನ್ ದ ಡೈರೆಕ್ಟರ್ ಎಕ್ಸ್ಪ್ಲೈನ್ಡ್ ಇಟ್. ನಾನು ಸುಮ್ಮನೆ ಕೇಳಿಸ್ಕೊಂಡು ನಿಂತ್ಕೊಂಡಿದ್ದೆ. ಅವ್ರು ಹೇಳ್ತಾನೆ ಇದ್ರು, ಏನೂ ರಿಯಾಕ್ಷನ್ ಇಲ್ಲ ನನ್ನ ಕಡೆಯಿಂದ. ಒಂದು ಕ್ಷಣಕ್ಕೆ ಅವ್ರಿಗೆ ಅನುಮಾನ ಬಂದ್ಬಿಟ್ಟು, ನಾನೇನಾರು ಈ ಮನುಷ್ಯನಿಗೆ ಬೋರ್ ಮಾಡ್ತಾ ಇದ್ದೀನಿ ಅಂತ. ಸರ್ ನಾನೇನಾರು ನಿಮಗೆ ಬೋರ್ ಮಾಡ್ತಾ ಇದ್ದೀನಿ? ಇಲ್ಲ ಹೇಳಿ. ಮತ್ತೆ ಸುಮ್ಮನೆ ಭಾಳ ಪ್ಲೇನ್ ಆಗಿ ಮುಖ ಭಾಳ ಪ್ಲೇನ್ ಆಗಿ ಇಟ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ಅವ್ರಿಗೆ ಒಂದು ಅನುಮಾನ ಬಂತು, ಈ ಮನುಷ್ಯ ಶಾರ್ಟ್ ಮಾಡ್ತಾನೋ ಇಲ್ವೋ, ಅದೇ ಅವ್ರಿಗೆ ಏನು ಬೇಕಾಗಿತ್ತು ಅದು ಸಿಗುತ್ತೋ ಇಲ್ವೋ ಅಂತ. ಬಟ್ ನನ್ನ ಅದೃಷ್ಟಕ್ಕೆ ಅದು ಒಂದೇ ಟೆಕ್ಕಿಗೆ ಓಕೆ ಆಯ್ತು. ಅದು ಅದನ್ನ ಆಡಿಯನ್ಸ್ ನೀವು ದಯವಿಟ್ಟು ಥಿಯೇಟರ್ ಬಂದ್ಬಿಟ್ಟೆ ನೋಡ್ಬಿಟ್ಟು ಅದನ್ನ ಎಂಜಾಯ್ ಮಾಡಿ. ನಾನು ನಿಮ್ದೊಂದು ಶಾರ್ಟ್ ಬಗ್ಗೆ ಹೇಳ್ತೀನಿ. ಮಗಳಿಗೆ ಎಲ್ಲೂ ಹೋಗಕ್ಕಾಗಲ್ಲ, ಕೊನೆಗೆ ತಾಯಿನೇ ದಾರಿ, ಎಲ್ಲ ಹೆಣ್ಮಕ್ಳಿಗೂ ಒಪ್ಕೋತಾರೆ ಇದನ್ನ. ಆಗ ನಿಮ್ ಶೋಲ್ಡರ್ ಬಂದು ಅವ್ರು ಮಲ್ಕೊಂಡು ಒಂಥರ ಆ ವಿಶ್ವಾಸನ ವ್ಯಕ್ತಪಡಿಸ್ತಾರೆ. ಆ ಟೈಮಲ್ಲಿ ಆ ಒಂದು ಸನ್ನಿವೇಶನ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡಿ ಮ್ಯಾಮ್. ತುಂಬಾ ಚೆನ್ನಾಗಿದೆ ಆ ಸೀನ್. ಅದು ಆಕ್ಚುಲಿ ನಾನು ದೇವ್ರ ಹತ್ರ ಕೇಳ್ಕೊತಾ ಇರ್ತೀನಿ, ಹೇಗಾದ್ರೂ ಆಗ್ಲಿ ಅವಳು ಅನ್ಕೊಂಡಿದ್ದನ್ನ ನಡೆಸ್ಕೊಟ್ಬಿಡಪ್ಪ ಅಂತ. ಆಗ ಅವಳು ಬಂದನ್ನ ಹಿಡ್ಕೊಳ್ಳೋದು ನಿಜ. ಅಂದ್ರೆ ನನ್ಗೇನಂದ್ರೆ, ನಾನಲ್ಲಿ ನನ್ನ ಮಗಳನ್ನ ಇಟ್ಕೊಂಡು ನೋಡ್ಕೊಳ್ತಾ ಇದ್ದೆ. ನನಗೂ ಒಬ್ಳು ಮಗಳಿರೋದ್ರಿಂದ, ಇನ್ನೇನು ಅವಳು ಇವಾಗ 20 years. ಸೊ ಆ ಸಮಯದಲ್ಲಿ ಅವಳಿದ್ರೆ ಅವಳ ಜೀವನದಲ್ಲಿ ಹೀಗಾದ್ರೆ ಅಂತ ಅನ್ಕೊಂಡಾಗ ನಮ್ಗೆ ಆ ಭಾವನೆ ಖಂಡಿತ ಅದಾಗದೆ ಬಂದೇ ಬರುತ್ತೆ. ನನ್ನ ಪ್ರತಿಯೊಂದು ಇವ್ರ ಜೊತೆ, ಅನ್ವಿತಾ ಜೊತೆ ಏನೇನು ರೋಲ್ಗಳಿತ್ತು, ಏನೇನು ಸೀನ್ಗಳಿತ್ತು, ಪ್ರತಿಯೊಂದರಲ್ಲೂ ನಾನು ನನ್ನ ಮಗಳನ್ನ ಅಲ್ಲಿ ಎದುರುಗಡೆ ಇಟ್ಕೊಂಡೇನೆ ನಾನು ಈ ಪಾತ್ರನ ಮಾಡಿರೋದು. ಹಾಗಾಗಿ ಆ ಭಾವನೆಗಳು ಯಾವುದೇ ಆಗಿದ್ರು ಅದು ಸಡನ್ ಆಗಿ ಅದು ತೋರಿಸ್ಕೊಳ್ಳೋದಕ್ಕೆ ಬೆಸ್ಟ್ ಸೀನ್ಸ್ ಐ ವುಡ್ ಸೇ. ಆಮೇಲೆ ಇದನ್ನ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಅದ್ಭುತವಾದ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸಿನಿಮಾಗೆ ಎಲ್ಲಾ ಕಡೆ ಎಲ್ಲೆಲ್ಲಿ ಎಲಿವೇಟ್ ಮಾಡಬೇಕು, ಐ ಥಿಂಕ್ ಶರತ್ ಅಂತ ಫಸ್ಟ್ ಟೈಮ್ ಮಾಡಿದ್ದಾರೆ. ಬಟ್ ಐ ವುಡ್ ಸೇ ಅಫ್ಕೋರ್ಸ್ ದೇರ್ ಇಸ್ ಗೈಡೆನ್ಸ್ ಫ್ರಮ್ ಆರ್ ವೆಟರನ್ ವಿ ಮನೋಹರ್ ಸರ್. ಆದ್ರೆ ಶರತ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ನೀವು ಆಸ್ ಆರ್ಟಿಸ್ಟ್ ಐ ಆಮ್ ಶೂರ್ ಒಂದಷ್ಟು ಕಟ್ಸ್ ಗಳನ್ನ ನೋಡಿರ್ತೀರ, ಅದ್ರ ಬಗ್ಗೆ ನಾನು ಕೇಳ್ತೀನಿ ಸರ್, ಎಡಿಟರ್ ಕೂತ್ಕೊಂಡಿರ್ತಾವ. ಬಟ್ ದೆನ್ ಮ್ಯೂಸಿಕ್ ಅಂತ ಬಂದಾಗ ಹೊಲಿಸ್ಟಿಕ್ಲಿ ಪ್ರತಿ ಸೀನ್ಗೂ ಅದ್ಭುತವಾಗಿ ಅದು ಬ್ಲೆಂಡ್ ಆಗೋ ತರ ಶರತ್ ಅವ್ರು ಮಾಡ್ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್ ಅಬೌಟ್ ಶರತ್? ಮ್ಯೂಸಿಕ್ ಬಗ್ಗೆ ನನಗೆ ತುಂಬ ಕಡಿಮೆ ನಾಲೆಡ್ಜ್ ಇದೆ, ಕೇಳಿ ಗೊತ್ತು ಅಷ್ಟೇ, ಕಲ್ತಿಲ್ಲ ನಾನು ಸಂಗೀತನ. ಇದರಲ್ಲಿ ಎಸ್, ಹೆಂಗೆ ಅಂದರೆ ಶಾರ್ಟ್ ಡಿವೈಡ್ ಮಾಡಿರೋ ಬಗೆ ಇದೆಯಲ್ಲ, ಅದೇ ತುಂಬ ಮ್ಯೂಸಿಕ್ಕಿಗೆ ತುಂಬ ಹತ್ತಿರದಲ್ಲಿದೆ. ಸೊ ಹಾಗಾಗಿ ಮ್ಯೂಸಿಕ್ ಡೈರೆಕ್ಟರ್ಗೂ ಕೂಡ ಎಷ್ಟು ಮಾಡಬೇಕು ಅಂತ ತೊಂದರೆ ತಗೊಳ್ಳುವ ಅವಶ್ಯಕತೆ ಇರಲಿಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇರಲಿಲ್ಲ. ದಟ್ಸ್ ಹೌ ದ ಶಾರ್ಟ್ ವರ್ ಡಿವೈಡೆಡ್, ಬಿಕಾಸ್ ದ ಡೈರೆಕ್ಟರ್ ಇಸ್ ಆಲ್ಸೋ ಎ ಮ್ಯೂಸಿಷಿಯನ್.
ಸೊ ಆ ದೃಷ್ಟಿಯಿಂದ ಈ ಟೆಕ್ನಿಕಲ್ ಪಾಯಿಂಟ್ ಬಂದಿದೆ ನನಗೆ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಬಲ್ಲೆ. ಕುಡೋಸ್. ಅಂದ್ರೆ ಏನು ಅಂತಂದ್ರೆ ಆ ಕ್ಲಾರಿಟಿ ಎಲ್ಲಿ ಯಾವಾಗ ಎಷ್ಟು ಆ ಸನ್ನಿವೇಶಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನ ಬಳಕೆ ಮಾಡಿ ಮ್ಯೂಸಿಕ್ ಎನ್ಹಾನ್ಸ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಜಿನಿಯರ್ ಮಾಡಿದ್ದಾರೆ, ಅದ್ಭುತವಾಗಿ ಬಂದಿದೆ. ಮ್ಯಾಮ್ ನಿಮ್ದು ವೆನ್ ಐ ಥಿಂಕ್ ಆಫ್ ದ ಓವರ್ ಆಲ್ ಕ್ಯಾರೆಕ್ಟರ್, ನಂಗೆ ಇನ್ನೊಂದು ಅನ್ಸಿದ್ದು ಏನು ಅಂತಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಅವ್ರದ್ದು ಯಾವುದೇ ರೀತಿಯ ಒಂದು ಕನ್ಸು ಕಟ್ಕೊಂಡ್ರು ತಂದೆ ತಾಯಿಯಿಂದ ರೋಲ್ ಬಂದಾಗ ತಾಯಿ ರೋಲಲ್ಲೇ ತುಂಬಾ ಮುಖ್ಯ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ಈಗಿನ ಕಾಲದ ಯಂಗ್ಸ್ಟರ್ಸ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮದ್ವೆ ವಿಷಯಕ್ಕೆ ಅಂತ ಬಂದಾಗ, ಇದು ರಾಂಗ್ ಕಾಮ್, ಹೇಗಿದ್ರು ರಾಂಗ್ ಕಾಮ್, ಮದ್ವೆ ವಿಷಯಕ್ಕೆ ಅಂತ ಬಂದಾಗ ನೀವು ಆಸ್ ಅ ಮದರ್ ಈಗ ಒಂದು ಪಾತ್ರ ನಿಭಾಯಿಸಿದ್ದೀರ, ಆದ್ರೆ ವಾಟ್ ವುಡ್ ಯು ಸೇ ಟು ಯಂಗ್ ಗರ್ಲ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ಡಿಸಿಷನ್ ಮೇಕಿಂಗ್? ಸುಮ್ಮನೆ ಒಂದು ಸ್ವಲ್ಪ ವಿಲ್ ಟಚ್ ಅಪಾನ್ ಮ್ಯಾರೇಜ್ ಅನ್ನೋ ಒಂದು, ಮದುವೆ ಅನ್ನೋ ಒಂದು ಮುಖ್ಯವಾದ ಒಂದು ಮೈಲ್ ಸ್ಟೋನ್ ಬಗ್ಗೆ ಈಗಿನ ಕಾಲಕ್ಕೆ ಹೇಳ್ಬೇಕು ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಏನಾಗಿದೆ, ನಮಗೆ ನಿರ್ಧಾರ ತಗೊಳ್ಳೋ ಶಕ್ತಿ ಇದೆ. ನಾವು ಅಪ್ಪ ಅಮ್ಮ ಆದ್ರೆ ಅವ್ರ ಜನ್ರೇಷನ್ ಬೇರೆ ಇದೆ, ನಾವು ಈಗಿನ ಜನ್ರೇಷನ್ ಅವರು, ನಮಗೆ ನಿರ್ಧಾರ ತಗೊಳ್ಳೋ ಶಕ್ತಿ ಇದೆ. ಸೊ ನಾವು ಕರೆಕ್ಟಾಗಿ ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೆ ನಮ್ಮ ಅಪ್ಪ ಅಮ್ಮಂಗೆ ಏನು ಬೇಕೋ ಅದನ್ನು ಒದಗಿಸೋಕೆ ಸಾಧ್ಯ ಇದೆ ಅಂತ ಕಾನ್ಫಿಡೆನ್ಸ್ ಇಂದ ಜೀವನ ಮಾಡ್ತಾ ಇದ್ದಾರೆ. ಬಟ್ ಏನೇ ಆಗಿದ್ರು ಕೂಡ ಬೆಳೆಸಿರೋದು ಅಪ್ಪ ಅಮ್ಮ ಆಗಿರೋದ್ರಿಂದ ಅವರಿಗೆ ತನ್ನ ಮಗುವಿಗೆ ಏನು ಬೇಕು ಅನ್ನೋದು ಅವರ ದೂರದೃಷ್ಟಿ ಹೆಚ್ಚಾಗಿರುತ್ತೆ. ಸೊ ಅವರಿಗೆ ಮಕ್ಕಳಿಗೆ ಏನು ಬೇಕು, ಮಕ್ಕಳ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಏನು ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಪ್ಪ ಅಮ್ಮನಿಗೆ. ಬಟ್ ಏನೇ ಮಾಡಿದ್ರು ಈಗಿನ ಮಕ್ಳುಗಳು ಖಂಡಿತ ಅಪ್ಪ ಅಮ್ಮನ್ನೇ ಕೇಳಿ ಮದುವೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಬಟ್ ನಾ ಹೇಳೋದೇನೆಂದರೆ, ಇನ್ ಕೇಸ್ ನೀವು ಯಾರನ್ನಾದ್ರೂ ಇಷ್ಟಪಟ್ರು ಅದನ್ನ ಅಪ್ಪ ಅಮ್ಮನಿಗೆ ಹೇಳ್ಕೊಂಡು ಭೇಟಿ ಮಾಡಿಸಿ. ಅವಾಗ ಅಪ್ಪ ಅಮ್ಮನಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂದ್ರೆ, ಒಂದು ನೋಟದಲ್ಲಿ ಅವ್ರು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇರುತ್ತೆ. ಈಗ ಅಪ್ಪ ಅಮ್ಮನ ಸಹಮತದಿಂದ ಮದುವೆ ಆದ್ರೆ ಇವ್ರ ಜೀವನಕ್ಕೂ ಒಂದು ಆಧಾರ ಇರುತ್ತೆ. ಇಲ್ಲಾಂದ್ರೆ ಬಿಟ್ಟು ಹೋಗಿ ಇನ್ನೇನೋ ಮಾಡ್ಕೊಂಡು ಅಪ್ಪ ಅಮ್ಮಂಗೆ ಪಾಪ ಹುಡ್ಕೋಕ್ಕೂ ಆಗದೆ ಇರೋ ತರ, ಸಹಾಯ ಮಾಡೋಕ್ಕೂ ಶಕ್ತಿ ಇಲ್ದಿರೋ ತರ ಆಗೋದು ಬೇಡ. ಏನೇ ಇದ್ರೂ ಕೂಡ ನೀವು ಅಪ್ಪ ಅಮ್ಮನ ಹತ್ರ ತಿಳಿಸಿ ಸಹಮತದಿಂದ ನೀವು ಮದುವೆ ಆಗಿ ಅಂತಾನೆ ನಾ ಹೇಳೋದು. ಜೊತೆಗೆ ಅಪ್ಪ ಅಮ್ಮಂಗೆ ಏನೇ ಬಂದಿರ್ಲಿರಿ, ಯಾವುದೇ ಆಗಿರ್ಲಿ, ಮಗು ಚೆನ್ನಾಗಿರ್ಬೇಕು, ಇಷ್ಟೇ ಬೇಕಾಗೋದು. ಅವಳು ಚೆನ್ನಾಗಿರ್ತಾಳೆ ಅಂದ್ರೆ ಅವ್ರ ಜೀವನ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ ಅಪ್ಪ ಅಮ್ಮ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಹಾಗೆ ನೀವು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಬಟ್ ಈಗಿನ ಮಕ್ಕಳುಗಳು ತುಂಬಾ ಸ್ಮಾರ್ಟ್ ಇದ್ದಾರೆ. ಸೊ ಈ ರೀತಿ ಪ್ರಶ್ನೆ ಕೇಳಿದೆ ನನಗೆ, ಸರ್ ಪಾತ್ರ, ತಮ್ಮ ಪಾತ್ರ ಸಿನಿಮಾಲಿ ಈ ಒಂದು ಡಿಸಿಷನ್ ಮೇಕಿಂಗ್ ಮೇಲೆ ಕೂತಿಲ್ಲ. ಆ ಮಗುಗೆ, ಹೆಣ್ಮಗುಗೆ ತಾನು ಇಷ್ಟಪಟ್ಟಿರೋ ಹುಡುಗನ್ನ ತಂದೆ ಮುಂದೆ ಹೇಳ್ಕೊಡೋ ಧೈರ್ಯ ಇಲ್ಲ, ತಾಯಿ ಮುಂದೆ ಹೇಳ್ಕೊಳ್ತಾಳೆ ಆದ್ರೆ ಮುಂದುವರಿಯೋದಕ್ಕೆ ಶಕ್ತಿ ಇಲ್ಲ. ಸೊ ಆ ಒಂದು ವಿಷಯನ ಇವತ್ತು ನಾವು ನೀಟಾಗಿ ಈ ನಮೋ ವೆಂಕಟೇಶ ಅನ್ನೋ ಸಿನಿಮಾದಲ್ಲಿ ತಮಾಷೆಯಾಗಿ, ಮುದ್ದಾಗಿ, ಪ್ರೀತಿಯಿಂದ, ಅದ್ಭುತ ಅಭಿನಯದಿಂದ ಎಲ್ಲದನ್ನು ವ್ಯಕ್ತಪಡಿಸಿದ್ದೀರಾ. ಕುಡೋಸ್ ಟು ದ ಟೀಮ್. ಅದ್ಭುತವಾಗಿ ಎಲ್ಲರೂ ಎನಾಕ್ಟ್ ಮಾಡಿದ್ದೀರಾ. ನಂಗೆ ಒಂದೇ ಒಂದು ಆಸೆ ಏನು ಅಂದ್ರೆ, ಡೀಸೆಂಟ್ ಸಿನಿಮಾ ಬೇಕು, ವಲ್ಗ್ಯಾರಿಟಿ ಬೇಡ, ಸತ್ಯವಾಗಿ ನಡ್ಕೊಳ್ಳುವಂತ ಪಾತ್ರಗಳು ಯಾವುದೂ ಇಲ್ಲ. ಎಲ್ಲೂ ತುಂಬಾ ಓವರ್ ಆಕ್ಟಿಂಗ್ ಮಾಡಿ ಹಿಂಸೆ ಕೊಡುವಂತದ್ದು ಯಾವುದು ನಮ್ಗೆ ಆಡಿಯನ್ಸ್ಗೆ ಆತರ ಇಲ್ಲ. ಈ ತರದೆಲ್ಲ ಪ್ರಯತ್ನ ಪಟ್ಟು ಒಳ್ಳೆ ಮ್ಯೂಸಿಕ್ ಮಾಡಿ, ಅದ್ಭುತವಾಗಿ ಇಂಜಿನಿಯರಿಂಗ್ ಮಾಡಿ, ಸಿನಿಮಾಟೋಗ್ರಫಿನೂ ಅದ್ಭುತವಾಗಿದೆ, ಎಲ್ಲ ರೀತಿಲೂ ಒಂದು ಕರೆಕ್ಟ್ ಆಗಿರುವಂತ ಸಿನಿಮಾ ಬಂದಿದೆ ಅಂತೆಲ್ಲ ನಾವೆಲ್ಲರ ಜವಾಬ್ದಾರಿ ಏನು ಅಂದ್ರೆ ಹೋಗಿ ಸ್ವಲ್ಪ ಪ್ರೋತ್ಸಾಹ ಕೊಡೋದು. ತುಂಬಾ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ನಾಲೆಜ್ ದಟ್ ಯು ಟ್ರಾನ್ಸ್ಮಿಟ್. ಮ್ಯಾಮ್ ಆಸ್ ಯೂಶುವಲ್ ನಿಮ್ಮ ನಗು ಹಾಗೆ ಇರಲಿ, ಸಿನಿಮಾ ಅಷ್ಟೇ ಸಂತೋಷ ಕೊಡ್ಲಿ ಅಂತ ಕೇಳ್ತಾ ಮಾಡಬೇಡಿ. ಟು ಆಡ್ ಆನ್ ಟು ದೀಪಾ ಮೇಡಮ್ಸ್ ವರ್ಡ್ಸ್, ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ, ಹುಡುಗ ಹುಡುಗಿನೇ ಮದುವೆ ಮಾಡ್ಕೊಂಡ್ರೆ ಅಥವಾ ಹುಡುಗಿ ಹುಡುಗನ್ನೇ ಮದುವೆ ಮಾಡ್ಕೊಂಡ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ಅಪ್ಪ ಅಮ್ಮನಾಗಿ ಏನು ಯೋಚನೆ ಮಾಡ್ಬೇಕು. ಸದ್ಯ ಹುಡುಗಿನ ಮದ್ವೆ ಆಗ್ತಾ ಇದ್ದ ಮಗಳು ಸದ್ಯ ಹುಡುಗನೇ ಮದ್ವೆ ಆಗ್ತಾ ಇದ್ದಾಳೆ ಅಂತ ಖುಷಿ ಮಾಡ್ಬೇಕು. ಈ ಒಂದು ಲೈನ್
ಅವ್ನು ಹೇಳ್ತಾ ಇದೊಂದು ಸಣ್ಣ ಸನ್ನಿವೇಶ ನಾವು ಡಿಸ್ಕಸ್ ಮಾಡಿದ್ದು, ಆದ್ರೆ ಒಂದ್ ಮಾತ್ರ ರೂಲ್ ಚೇಂಜ್ ಆಗೋದು ಬೇಡ. ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಪ್ರೋತ್ಸಾಹ ಕೊಡಿ. ಯಾವತ್ತು ಯಾರೇ ಒಂದು ಒಳ್ಳೇದನ್ನ ಮಾಡ್ತಿದಾರೋ ಸ್ವಲ್ಪ ಸಹಕಾರ ಕೊಡೋದು ಕನ್ನಡಿಗರಾಗಿ ನಮ್ದು ಜವಾಬ್ದಾರಿ. ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. Thank you. ನಿಮ್ ಈ ಒಂದು ಹಿಲೇರಿಯಸ್ ಆಸ್ಪೆಕ್ಟ್ ತೋರಿಸಿದೀರಾ, ಬಟ್ ಸಿನಿಮಾಲಿ ಭಾರಿ ಜೋರಾಗಿದ್ದಾರೆ ಸರ್. ಬ್ಯೂಟಿಫುಲಿ ಡನ್. ಥ್ಯಾಂಕ್ ಯು ಸೋ ಮಚ್.